ರಚನಾ, ನೀನ್ ನನ್ನ ಕೆಲಸದಲ್ಲಿ ಸ್ವಲ್ಪನೂ ಹೆಲ್ಪ್ ಮಾಡ್ತಾ ಇಲ್ಲ. ನೀನ್ ಮದುವೆಗೆ ಯಾರು ಕರಿಬೇಕಂತ ಲಿಸ್ಟ್ ಮಾಡ್ತಾ ಇದ್ದೀನಿ. ಬಾ ಕೂತ್ಕೋ. ಹಾ ಅಮ್ಮ, ಬಂದೆ. ಆಂಟಿ, ಈಗಿನ ಕಾಲದಲ್ಲಿ ಮದ್ವೆಗೆ ಬನ್ನಿ ಅಂತ ಕರೆಯೋದೇನ್ ಬೇಕಾಗಿಲ್ಲ. ವಾಟ್ಸಾಪ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಆಯ್ತು. ಫೇಸ್ಬುಕ್ ಅಲ್ಲಿ ಒಂದು ಈವೆಂಟ್ ಕ್ರಿಯೇಟ್ ಮಾಡಿ ಕಳಿಸಿ ಬಿಡ್ರಿ ರಚನಾ. ವೆರಿ ಸಿಂಪಲ್, ಫ್ರೆಂಡ್ಸ್ ಎಲ್ಲ ಬಂದೇ ಬರ್ತಾರೆ. ನೀವು ನಿಮ್ ಫೇಸ್ಬುಕ್ ಕರ್ಮ ಕರ್ಮ. ಸುರೇಶ, ಬಾಪ, ಮದುವೆಗೆ ಏನೇನು ಬೇಕೋ ಲಿಸ್ಟ್ ಮಾಡು. ಇನ್ನು 9ನೇ ದಿನಕ್ಕೆ ಮದುವೆ ಇರೋದು, ಇನ್ನು ಏನು ತಯಾರಿ ಆಗಿಲ್ಲ. ಅಯ್ಯೋ, ಮಾಡಿದ್ರಾಯ್ತು ಬಿಡಮ್ಮ, ಯಾಕೆ ಯೋಚನೆ ಮಾಡ್ತೀಯ? ಸುರೇಶ್ಗೆ ಎಲ್ಲ ವಿಷಯ ಹೇಳಲೇಬೇಕು, ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ. ಲೇಟ್ ಆದಷ್ಟು ಸಮಸ್ಯೆ ಜಾಸ್ತಿ. ಏನು ಮಾಡಲಿ ನಾನು? ರಚನಾ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಇವನಿಗೆ ಹೇಗೆ ಹೇಳೋದು? ಕೇಳಿದ್ರೆ ಏನು ಮಾಡ್ತಾನೋ ಏನೋ. ಸುರೇಶ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ಮಾತಾ? ಏನೋ ಇರುತ್ತಪ್ಪ, ಮದ್ವೆ ಆಗೋ ಹುಡುಗಿ ಏನೋ ಪ್ರೀತಿಯಿಂದ ಮಾತಾಡೋಣ ಅಂತ ಕರೆದ್ರೆ ಎಲ್ರಿಗೂ ಕೇಳೋ ಹಾಗೆ ಏನ್ ಮಾತು ಅಂದ್ರೆ ಏನ್ ಭಾವ? ಛೇ, ಸುಮ್ನಿರು ಸುನಿಧಿ. ಸುರೇಶ್, ಒಂದು ನಿಮಿಷ. ಏನೇ ಅದು ಶ್ರದ್ಧಾ, ಮದುವೆ ಮುಂಚೆನೆ ಪಿಸ ಪಿಸ ಅಂತಿದೀಯಾ? ಸುರೇಶ, ಅಡಿಗೆಯವ್ರಿಗೆ ಆ ಹೂವಿನವ್ರ ಹತ್ರ ಹೋಗಿ ಮಾತಾಡಿ ಫೈನಲ್ ಮಾಡ್ತೀಯೋ ಇಲ್ವೋ? ಅಮ್ಮ, ಹೋಗಿ ಮಾತಾಡ್ತೀನಮ್ಮ. ಶ್ರದ್ಧಾ, ಏನು ಏನೋ ಮಾತಾಡ್ಬೇಕು ಅಂತಿದ್ಯಲ್ಲ? ಒಂದು ನಿಮಿಷ ಹೊರಗೆ ಬರ್ತೀಯಾ? ಅಯ್ಯೋ, ಏನು ಅಂತ ಇಲ್ಲೇ ಹೇಳ್ಬಾರ್ದಾ? ಶ್ರದ್ಧಾ, ಸುರೇಶ್, ಅದು